ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳ್ಕೊಳ್ಳೋಣ. 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿ ಹೇಳಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮನ್ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ನಿಯಮದಂತೆ ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ತಿಳಿಸ್ಕೊಡಿ. ಈ ದಿವಸ 15/5/2024 ಬುಧವಾರ. ನೋಡಿ, ಈ ದಿನದ ಸಂಕಲ್ಪವನ್ನು ನಾವು ನೋಡಿದಾಗ ಪಂಚಾಂಗ ದಿನನಿತ್ಯ ನಾವು ಯಾವ ರೀತಿ ಪಂಚಾಂಗ ಪಠಣೆ ಆಗ್ತಾ ಇದೆ, ಈ ದಿವಸ ಕೂಡ ನಾನು ಸಂಕಲ್ಪಪೂರ್ವಕವಾಗಿ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ದಿವಸ ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋಹೋ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಶುಕ್ಲ ಪಕ್ಷ ಅಷ್ಟಮಿ ತಿಥಿ. ಈ ದಿವಸ ದಿನಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ. ನಂತರ ಆಶ್ಲೇಷ ನಕ್ಷತ್ರ ವೃದ್ಧಿಯೋಗ ಭದ್ರಕರಣ. ಈ ದಿವಸ ನಾವು ಸೂರ್ಯೋದಯವನ್ನು ನೋಡಿದಾಗ ಬೆಳಗ್ಗೆ 5:54 ಸೂರ್ಯೋದಯ ಆಗುವಂಥದ್ದು. ನಂತರ ಸೂರ್ಯಾಸ್ತಮ ಸಂಜೆ 6:38 ಸೂರ್ಯಾಸ್ತಮ. ಶುಭ ಸಮಯವನ್ನು ನಾವು ನೋಡಿದಾಗ ಈ ದಿವಸ 1:40 3:25 ಮಧ್ಯಾಹ್ನ ಶುಭ ಸಮಯವಾಗಿರುತ್ತೆ. ನಂತರ ದುರ್ಮುಹೂರ್ತ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 11:36 12:24 ದುರ್ಮುಹೂರ್ತ ಇರುತ್ತೆ. ನೋಡಿ, ಅಮೃತಗಳಿಗೆ ಈ ದಿನದ ಅಮೃತಗಳಿಗೆಯನ್ನು ನಾವು ನೋಡಿದಾಗ ಸಾಯಂಕಾಲ 3:07 4:44 ಅಮೃತಗಳಿಗೆ ಇರುತ್ತೆ. ನಂತರ ಪ್ರಯಾಣಾದಿ ಯೋಗವನ್ನು ನೋಡಿದಾಗ ರಾಕ್ಷಸ ಯೋಗ ಮಹಾರಿಷ್ಠ ಈ ದಿವಸ. ಅದೇ ರೀತಿ ರಾಹುಕಾಲವನ್ನು ನಾವು ನೋಡಿದಾಗ ರಾಹುಕಾಲ ಮಧ್ಯಾಹ್ನ 12:20 1:55 ಮತ್ತು ಗುಳಿಕ ಕಾಲ ಬೆಳಗ್ಗೆ 10:45 12:20 ಗುಳಿಕ ಕಾಲ ಇರುತ್ತೆ. ನಂತರ ನೋಡಿ ಯಮಗಂಡ ಕಾಲ. ಈ ಯಮಗಂಡ ಕಾಲವು ಬೆಳಗ್ಗೆ 7:35 9:10 ಯಮಗಂಡ ಕಾಲ ಇರುತ್ತೆ. ನಂತರ ದಿನದ ವಿಶೇಷ. ಈ ದಿನ ಮೊದಲು ಕಲ್ಲು ಶೇಷದಾಸರ ಪುಣ್ಯತಿಥಿ ಇರುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇನ್ನು ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ, ಹಾಗೆ ಪರಿಹಾರ ಕ್ರಮಗಳನ್ನು ಹೇಗೆ ಅನುಸರಿಸಬೇಕು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ, ಮೊದಲ 6 ರಾಶಿಗಳ ಕುರಿತಾಗಿ ನೋಡಿ. ಮೊದಲ 6 ರಾಶಿ ಪ್ರಥಮವಾಗಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ನಾವು ನೋಡಿದಾಗ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಿರಿ. ನೋಡಿ, ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಏನಾದರೂ ವ್ಯಾಜ್ಯಗಳಾಗ್ಬೋದು, ತೊಂದರೆಗಳುಂಟಾಗಿದ್ದರೆ ಈ ದಿವಸ ಆ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬೋದು. ಅದೇ ರೀತಿ ಗೃಹ ಅಲಂಕಾರಿಕ ವಸ್ತುಗಳ ಖರೀದಿಯಿಂದ ಸಂತಸ. ನೋಡಿ, ಏನಾದರೂ ಈ ದಿವಸ ವಿಶೇಷವಾಗಿ ಮನೆಗೆ ಏನಾದರೂ ಅಲಂಕಾರಿಕ ವಸ್ತು ತಗೋಬೇಕಂದ್ರೆ ಈ ದಿವಸ ತಗೊಳ್ಳುವಂಥದ್ದು ನಿಮಗೆ ಸಂತಸ ತರುವಂಥದ್ದಿದೆ. ಅಭಿವೃದ್ಧಿ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಕೂಡ ಈ ದಿವಸ ಮೇಷರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ನಂತರ ನೋಡಿ, ವೃಷಭ ರಾಶಿ.
ಈ ದಿನ ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ಆರ್ಥಿಕ ಹಿನ್ನಡೆಯ ನಡುವೆಯೂ ಕೂಡ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ನೋಡಿ, ಮನೆಯಲ್ಲಿ ಏನು ಆರ್ಥಿಕವಾಗಿ ಸ್ವಲ್ಪ ತೊಂದರೆಗಳಿದ್ದರೂ ಕೂಡ ಈ ದಿವಸ ಏನಾದರೂ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಇವತ್ತು ದೂರವಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಬಂಧು ಮಿತ್ರರ ಸಹಕಾರ ಕೂಡ ಈ ದಿವಸ ದೊರಕಲಿದೆ. ಕೋರ್ಟು ಕಚೇರಿ ಸಮಸ್ಯೆಗಳು ಮುಂದಕ್ಕೆ ಹೋಗುವುದು, ಏನಾದರೂ ಕೋರ್ಟಿಗೆ ಸಂಬಂಧಪಟ್ಟಂತಹ ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗುವಂಥದ್ದು ಕೂಡ ವೃಷಭ ರಾಶಿಯವರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ಹಾಗೆ ಮಿಥುನ ರಾಶಿ ರಾಜಕೀಯ ವರ್ಗದವರಿಗೆ ಶತ್ರುಗಳಿಂದ ಅನೇಕ ಕೌಟುಂಬಿಕ ಸಮಸ್ಯೆಗಳು ಸೂಕ್ತ ಪರಿಹಾರಗಳು ದೊರಕುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರೆಯುವಂಥದ್ದು ಕೂಡ ನೋಡ್ಬೋದಾಗಿದೆ. ನೋಡಿ, ರಾಜಕೀಯವಾಗಿ ಏನಾದರೂ ಶತ್ರುಗಳಿಂದ ತೊಂದರೆಗಳು ಇಲ್ಲ ಏನೋ ಇದ್ದರೆ ಅವೆಲ್ಲವೂ ಕೂಡ ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳು ಈ ದಿವಸ ನಿಮಗೆ ದೊರಕುವುದು. ಅದೇ ರೀತಿ ಮಾನಸಿಕವಾಗಿ ನೆಮ್ಮದಿ ಕೂಡ ದೊರಕುವಂಥದ್ದು ಕೂಡ ನೋಡಬಹುದಾಗಿದೆ. ಅದೇ ರೀತಿ ನೋಡಿ, ವಿಶೇಷವಾಗಿ ಕಟಕ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಆಗ್ಬೋದು, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಆಗ್ಬೋದು, ಪ್ರಗತಿಗೆ ಕೈಗೊಂಡಂತಹ ನಿರ್ಧಾರಗಳು ಅಂತಿಮ ಘಟ್ಟ ತಲುಪಲಿದೆ. ನೋಡಿ, ಏನಾದರೂ ನೀವು ಕಟಕ ರಾಶಿಯವರು ಈ ದಿವಸ ಸಹೋದ್ಯೋಗಿಗಳೊಂದಿಗೆ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡುವಂಥವ್ರು ಅಥವಾ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಈ ದಿವಸ ನೀವು ಕೈಗೊಂಡಂತಹ ನಿರ್ಧಾರಗಳು ಪ್ರಗತಿ ಕಾಣುತ್ತೆ. ಅಂದರೆ ಅಂತಿಮ ಘಟ್ಟ ಇವತ್ತು ಒಂದು ಇತ್ಯರ್ಥ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದೇ ರೀತಿ ಸಿಂಹರಾಶಿ ನೋಡಿ, ವಿಶೇಷವಾಗಿ ಸಿಂಹರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ಏಕಾಏಕಿ ಹೊಸ ಕಾರ್ಯಗಳನ್ನು ಆರಂಭಿಸುವುದು ಅಷ್ಟು ಸೂಕ್ತವಲ್ಲ. ನೋಡಿ, ಸಿಂಹರಾಶಿಯವರು ಏನಾದರೂ ಏಕಾಏಕವಾಗಿ ಅದು ಸಡನ್ನಾಗಿ ನಿಮ್ಮ ಮನಸ್ಸಿಗೆ ಬಂತು ಅಂದ್ಕೊಳ್ತಾ ಏನಾದರೂ ಹೊಸ ಕಾರ್ಯಗಳು ನೀವು ಪ್ರಾರಂಭ ಮಾಡಬೇಕಂದ್ರೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ವೈದ್ಯ ವೃತ್ತಿಯವರಿಗೆ ಆದಾಯದಲ್ಲಿ ಹೆಚ್ಚಳ, ವೈದ್ಯರಿಗೆ ಈ ದಿವಸ ಆದಾಯ ಹೆಚ್ಚಳ ಆಗುವಂಥದ್ದು, ವಾಹನ ಆಸ್ತಿ ಖರೀದಿಯೂ ಕೂಡ ಯೋಗವಿದೆ. ಏನಾದರೂ ಈ ದಿವಸ ನಿಮಗೆ ವಾಹನ ತಗೊಳ್ಳುವಂಥದ್ದು, ಏನಾದರೂ ಆಸ್ತಿ ಖರೀದಿ ಮಾಡುವಂಥದ್ದು ಕೂಡ ಈ ದಿವಸ ಯೋಗವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರು ಸ್ವತಂತ್ರವಾಗಿ ಬಂಡವಾಳ ಹೂಡಿಕೆ ಹಾಗೂ ವ್ಯವಹಾರಕ್ಕೆ ಶುಭ ದಿನ. ನೋಡಿ, ಕನ್ಯಾ ರಾಶಿಯವರು ಏನಾದರೂ ಈ ದಿವಸ ನೀವು ಸ್ವತಂತ್ರವಾಗಿ ಅಂದರೆ ನೀವು ಓನ್ ಬಿಸ್ನೆಸ್ ಅಂತ ಏನು ಹೇಳ್ತೇವೆ ಆ ರೀತಿ ಹೊಸದಾಗಿ ಏನಾದರೂ ಸ್ವಂತಕ್ಕೆ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಬೇಕಂದ್ರೆ ಕನ್ಯಾ ರಾಶಿಯವರು ಈ ದಿವಸ ತುಂಬ ಶುಭವಾದಂತಹ ದಿನ ಆಗಿರುತ್ತೆ. ಆರ್ಥಿಕ ವಿಷಯಗಳಲ್ಲಿ ಎಚ್ಚರ ವಹಿಸುವುದು ಕೂಡ ಅತ್ಯಗತ್ಯವಾಗಿರುತ್ತೆ. ಏನಾದರೂ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮನೋರಂಜನೆಗೋಸ್ಕರ ದೂರದ ಪ್ರಯಾಣ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಏನಾದರೂ ದೂರದ ಪ್ರಯಾಣ ಅಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳಿಗಾಗಿ ಏನಾದರೂ ಮನೋರಂಜನೆಗಾಗಿ ಈ ದಿವಸ ದೂರದ ಪ್ರಯಾಣ ಕೂಡ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಸಮಸ್ಯೆಗಳಿಗೆ ಪರಿಹಾರಗಳು ಏನು ಇದೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ನೀಡಿದ್ದಾರೆ. ಇನ್ನು ನೀವು ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಗೃಹ ಪ್ರವೇಶ ಆಗಿರ್ಬೋದು, ಶುಭ ಕಾರ್ಯಗಳಿಗೆ, ಪೂಜೆ ಹವನಗಳಿಗೆ, ಹೋಮಗಳಿಗೆ ಗುರೂಜಿಯವ್ರನ್ನ ನೀವು ಸಂಪರ್ಕಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವ್ರನ್ನ ಬಂದು ನೇರವಾಗಿ ಭೇಟಿ ಆಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು 6 ರಾಶಿಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನುಳಿದ ರಾಶಿಗಳ ಕುರಿತಾಗಿಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ಒಂದು ಹೊಸ ವಿಚಾರದ ಕುರಿತಾಗಿ ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ನಾವು ಆಯ್ಕೆ ಮಾಡಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಮೂಲ ನಕ್ಷತ್ರ. ನಮಗೆಲ್ಲ ಗೊತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಅಂದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಅಶುಭ, ಮದುವೆ ಕಾರ್ಯಗಳು ವಿಳಂಬವಾಗುತ್ತೆ ಅಥವಾ ಸರಿಯಾಗಿ ಗಂಡು ಸಿಗದೇ ಇರಬಹುದು. ಈ ರೀತಿಯಾದಂಥ ವಿಚಾರಗಳನ್ನು ನಾವು ನೋಡಿದ್ದೀವಿ. ಹಾಗಿದ್ರೆ ಮೂಲ ನಕ್ಷತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ಪಡ್ಕೊಳ್ಳೋಣ. ಗುರುಜಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಈ ಮೂಲ ನಕ್ಷತ್ರ ಮತ್ತು ಈ ಆಶ್ಲೇಷ ನಕ್ಷತ್ರ ಅನ್ನೋದು ತುಂಬ ಕಾಡ್ತಿರುವಂಥ ಪ್ರಶ್ನೆ ಇದು. ಸಾಮಾನ್ಯವಾಗಿ ಈ ಮೂಲ ನಕ್ಷತ್ರದಲ್ಲಿ ಯಾವ ಒಂದು ಹೆಣ್ಣು ಜನನ ಆಗುತ್ತೆ ಆ ಹೆಣ್ಣಿಗೆ ತುಂಬ ತೊಂದರೆಗಳು ಅಂತ ಮಾತುಗಳು ಕೇಳುವಂಥದ್ದು. ನೋಡಿ, ಇವಾಗ ಏನಾಗ್ಬಿಡುತ್ತೆ, ಮೂಲ ನಕ್ಷತ್ರ ಅಂತ ಬಂದ ತಕ್ಷಣ ಯಾರು ಹೆಣ್ಣನ್ನ ತಗೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಇದು ನೋಡಿ ಎಷ್ಟೊಂದು ತಪ್ಪು ಪರಿಕಲ್ಪನೆ ಆಗಿದೆ. ಆಳವಾಗಿ ತಿಳ್ಕೋಬೇಕು ಮೂಲ ನಕ್ಷತ್ರ ಅಂದರೆ ಏನು, ಏನಕ್ಕೆ ಆ ಮೂಲ ನಕ್ಷತ್ರದಲ್ಲಿ ಜನನ ಆದರೆ ತೊಂದರೆಗಳು ಉಂಟಾಗುತ್ತೆ ಅವೆಲ್ಲ. ನೋಡಿ, ಯಾವುದೇ ತೊಂದರೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದಿದೆ. ಆ ಪರಿಹಾರವನ್ನು ಮಾಡಿಕೊಂಡಾಗ ಮುಂದೆ ಎಲ್ಲವೂ ಕೂಡ ಶುಭವಾಗುವಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಆದರೆ ನೋಡಿ, ಮೂಲ ನಕ್ಷತ್ರ ಅಂತ ಬಂದಾಗ ಯಾರು ಕೂಡ ದಯವಿಟ್ಟು ನೋಡಿ, ಆ ತಂದೆ ತಾಯಿಗಳಿಗೆ ಆ ನೋವು ಗೊತ್ತಿರುತ್ತೆ. ಮೂಲ ನಕ್ಷತ್ರ ಅಂದ ತಕ್ಷಣ ಇವು ಎಲ್ಲರೂ ಕೂಡ ಹೇಳೋದೇನು, ಆ ಮಗು ಬಂದರೆ ಏನೋ ಅರಿಷ್ಟ ಅಂಥದ್ದು, ಮನೆ ಅಭಿವೃದ್ಧಿ ಆಗಲ್ಲಂಥದ್ದು, ಇಲ್ಲ ಯಾರೋ ಮನೆಗಳಲ್ಲಿ ಒಂದು ಮರಣ ಆಗುವಂಥದ್ದು, ಎಲ್ಲವೂ ಕೂಡ ಅವ್ರಿಗೆ ದಿನನಿತ್ಯ ಕೂಡ ಇದೇ ಮಾತಾಡ್ತಾ ಇರ್ತಾರೆ. ಆದರೆ ಮೂಲ ನಕ್ಷತ್ರಕ್ಕೆ ಏನು ಪರಿಹಾರ ಇಲ್ವಾ? ಮೂಲ ನಕ್ಷತ್ರ ಅಂತ ಬಂದಾಗ
ಆ ಒಂದು ಮಗುಗೆ ಈಗ ಯಾವ ರೀತಿ ಒಂದು ಪರಿಹಾರ ಮಾಡಬೇಕು. ಈಗ ನೋಡಿ ಮೂಲ ನಕ್ಷತ್ರದವರೆಗೆ ಹೌದು ಶಾಸ್ತ್ರದಲ್ಲಿ ಇದೆ ಮತ್ತು ಪಂಚಾಂಗದಲ್ಲಿ ಮೂಲ ನಕ್ಷತ್ರ ಅಂದಮೇಲೆ ಆ 30 ದಾಟಿದ್ರೂ ಕೂಡ ಮದುವೆ ಯೋಗ ಅವ್ರಿಗೆ ವಿಳಂಬ ಆಗುತ್ತೆ. ಸಾಮಾನ್ಯವಾಗಿ ಮೂಲ ನಕ್ಷತ್ರದವರೆಗೆ ಮದುವೆ ಆಗೋದು ತುಂಬ ತಡ ಆಗುತ್ತೆ. ಅಕಸ್ಮಾತ್ ಆಗಿ ಮದುವೆ ಆಯಿತು ಅಂದರೆ ಮಕ್ಕಳಾಗೋದು ತೊಂದರೆ ಆಗುತ್ತೆ ಮೂಲ ನಕ್ಷತ್ರದವ್ರಿಗೆ ಇದೆ ಅದು. ಆದರೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಜ್ಯೋತಿಷಿಗಳಾಗ್ಬೋದು ಇಲ್ಲ ಬೇರೆ ಯಾರಾದರೂ ಗುರುಗಳಾಗ್ಬೋದು ಆ ಪರಿಹಾರಗಳನ್ನು ಮಾಡಿ ಸ್ವಲ್ಪ ಏನೋ ಅವೇರ್ನೆಸ್ ಮೂಡಿಸ್ಬೇಕು. ಇದರಿಂದ ಮೂಲ ನಕ್ಷತ್ರದ ತೊಂದರೆಗಳಿಲ್ಲ, ಇದಕ್ಕೂ ಪರಿಹಾರಗಳಿದೆ ಅಂತ ಬಂದಾಗ ಎಷ್ಟೋ ಒಂದು ಫ್ಯಾಮಿಲಿಗಳಾಗ್ಬೋದು, ಎಷ್ಟೋ ಹೆಣ್ಮಕ್ಳಾಗ್ಬೋದು ನೋಡಿ ಚಿಂತೆ ಮಾಡ್ತಾ ಇರ್ತಾರೆ, ಅಯ್ಯೋ ನಂದು ಮೂಲ ನಕ್ಷತ್ರ, ನಾನು ಹೋಗಿದ್ದು ಮನೆಗೆ ತೊಂದರೆ ಮಾಡ್ತೀನಂತೆ, ಸತ್ತೋಗ್ಬಿಡ್ತಾರಂತೆ, ಆಮೇಲೆ ಮನೆಯಲ್ಲೂ ಕೂಡ ತೊಂದರೆ ಅಂತೆ. ಭಾಳ ಜನ ತುಂಬ ಜನ ನೋಡಿದ್ದೀವಿ. ಇದೆಲ್ಲ ತಪ್ಪಾಗುತ್ತೆ ಆಯಿತಾ. ಒಳ್ಳೆ ನೋಡಿ ಮೂಲ ನಕ್ಷತ್ರ ಅಂತ ಬಂದಾಗ ಏನಿದೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಮೂಲ ನಕ್ಷತ್ರದಲ್ಲಿ ಅದರಲ್ಲೂ ಕೂಡ ಈ ಕೆಲವೊಂದು ಪಾದಗಳಿದೆ. ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಆದರೆ ಆ ಪಾದ ಒಂದೊಂದು 2, 3ನೇ ಪಾದಗಳು ಹುಟ್ಟಿದಾಗ ಅದಕ್ಕೆ ಏನು ದೋಷಗಳು ಇರಲ್ಲ, ನೋಡ್ಕೋಬೇಕಾಗುತ್ತೆ ಯಾವ ಪಾದದಲ್ಲಿ ಅವ್ರ ಜನನ ಆಗಿದೆ, ಅವ್ರ ಮೂಲ ನಕ್ಷತ್ರ ಟೈಮಿಂಗ್ಸ್ ಏನು, ಮೊದಲ ಒಂದು 8 ಗಳಿಗೆಯಲ್ಲಿ ಅದು ಜನನ ಆಗಿದೆಯಾ, ದೋಷ ಇರುತ್ತೆ. ಅಥವಾ ದೋಷ ಪರಿಹಾರ ಕೂಡ ಇದೆ ನೋಡಿ. ವಿಶೇಷವಾಗಿ ದೋಷ ಪರಿಹಾರ ಅಂತ ಬಂದಾಗ ಇವಾಗ ನೋಡಿ, ಇವಾಗ ಆಲ್ರೆಡಿ 23 ವರ್ಷ 24 ವರ್ಷ ಅಥವಾ 30 ವರ್ಷ ಆಗಿಬಿಟ್ಟಿರುತ್ತೆ. ಇವಾಗೆಲ್ಲ ಪರಿಹಾರ ಮಾಡ್ಕೊಳೋದು ಮೂಲ ನಕ್ಷತ್ರ ನೋಡಿ. ಕೆಲವರು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿದ್ದಾಗ ಏನು ಮಾಡ್ಕೋಬೇಕು ಪರಿಹಾರ ನೋಡಿ, ಸಿಂಪಲ್ ಆಗಿ ನೋಡಿ. ಅವರು ಒಂದು ಮಗು ಹುಟ್ಟಿದ 1 ತಿಂಗಳಲ್ಲೇ ಜಾತಕ ಬರ್ಸ್ಬೇಕು ಅಂತ ಹೇಳೋದು ಅದಕ್ಕೋಸ್ಕರನೇ. ಕೆಲವರು ಹೇಳ್ತಾರೆ 3 ವರ್ಷದ ತನಕ ನೀವು ಜಾತಕ ಬರ್ಸ್ಬಾರ್ದು, ತಪ್ಪಾಗುತ್ತೆ ನೋಡಿ. ತಪ್ಪು ಏನಕ್ಕೆ ಅಂದ್ರೆ ನೋಡಿ, ಅಕಸ್ಮಾತ್ ಮಗು ಇವಾಗ ಮೂಲ ನಕ್ಷತ್ರ ಅಂತ ಹುಟ್ಟಿದಾಗ ಈಗ ತೊಂದರೆಗಳಾಗುವಂಥದ್ದು 11 ದಿವಸಕ್ಕೆ ಜಾತಕ ಬರೆಸೋ ಕೆಲವೊಂದು ನೋಡಿ. ಈ ಬಾಲಾರಿಷ್ಟ ದೋಷಗಳು ಕೂಡ ಇದೆ. ಬಾಲಾರಿಷ್ಟ ದೋಷದಿಂದ ಎಷ್ಟೋ ಮಗು ಏನೋ ಸಾವನ್ನಪ್ಪೋದು ಕೂಡ ನಾವು ನೋಡ್ತಿರ್ತೀವಿ ಅಲ್ವಾ. ನೋಡಿ ಅದಕ್ಕೆ ಮಗು ಹುಟ್ಟಿದ 11 ತಿಂಗಳಲ್ಲಿ ಜಾತಕ ಬರೆಸಿದಾಗ ಗೊತ್ತಾಗುತ್ತಲ್ವಾ. ಆವಾಗ ಆ ಗೋಮುಖ ಪ್ರಸವ ಶಾಂತಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು. ಕೆಲವೊಂದು ಪರಿಹಾರಗಳಿದೆ, ಅದನ್ನು ಮಾಡಿಕೊಂಡಾಗ ಮಗುವಿಗೆ ಅಭಿವೃದ್ಧಿ ಆಗುವಂಥದ್ದು ನೋಡಿ. ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಮೂಲ ನಕ್ಷತ್ರದವರೇ ಆ ಒಂದು ಮನೆಗೆ ಹೋದಾಗ ಎಷ್ಟು ಅಭಿವೃದ್ಧಿ ಆಗಿರ್ತಾರೆ ಗೊತ್ತಾ, ತುಂಬ ಅಭಿವೃದ್ಧಿರಾಗಿರುತ್ತಾರೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಇದೆ ಅದು ಏನು ಮೂಲ ನಕ್ಷತ್ರದವರು ಕೆಲವೊಂದು ನೋಡಿ ಇನ್ನೂ ಮೇನು ಜಾಸ್ತಿ ತುಂಬ ಅವ್ರಿಗೆ ದೋಷ ಇದೆಯಾ ನೋಡ್ಕೋಬೇಕು, ಜಾತಕದಲ್ಲಿ ಗೊತ್ತಾಗ್ಬಿಡುತ್ತೆ. ಅವಾಗ ಏನು ಗೊತ್ತಾ ಕೆಲವೊಂದು ಪರಿಹಾರಗಳು ನೋಡಿ. ಅತ್ತೆ ಇಲ್ದಿರೋ ಮನೆಗೆ ಕೊಡೋದು ಇನ್ನೂ ಎಷ್ಟು ಸೂಕ್ತ ಇರುತ್ತೆ. ಅಂದರೆ ಅತ್ತೆಗೆ ತೊಂದರೆ ಅನ್ನೋದು ಇದೆ, ನಾವು ಶಾಸ್ತ್ರದಲ್ಲಿ ಇದ್ದಾಗ ಅದನ್ನು ಕಡೆಗಣಿಸಬಾರ್ದು. ಇದ್ದಾಗ ಏನು ಪರಿಹಾರ ಮಾಡ್ಕೋಬೇಕು, ಅತ್ತೆ ಇಲ್ದಿರೋ ಮನೆ ಅಂತ ನೋಡಿ ಮದುವೆ ಮಾಡ್ಕೊಂಡು ಎಷ್ಟು ಅನುಕೂಲ ಆಗುತ್ತಲ್ವಾ ನೋಡಿ. ಆ ಒಂದು ಮಗು ಆವಾಗ ಮನೆಗೆ ಬಂದಾಗ ಎಷ್ಟು ಅನುಕೂಲ ಆಗುತ್ತಾ. ಆ ಗಂಡು ಎಷ್ಟು ಬಡವನಾಗಿದ್ರು ಕೂಡ ಶ್ರೀಮಂತ ಆಗುವಂಥ ಭಾಗ್ಯ ಕೂಡ ಇರುತ್ತೆ, ಅಭಿವೃದ್ಧಿ ಆಗ್ತಾರೆ, ವಂಶ ಅಭಿವೃದ್ಧಿ ಆಗುತ್ತೆ. ಮೂಲ ನಕ್ಷತ್ರದಿಂದ ತುಂಬ ನೋಡಿ ಆ ರಾಜನಾಗೋ ಯೋಗ ಕೂಡ ಇದೆ. ಆ ಹೆಣ್ಮಗು ಅಷ್ಟೇ, ಅವ್ರಿಗೆ ತೊಂದರೆ ಇದ್ರೂ ಕೂಡ ಆ ಹೆಣ್ಮಗು ಎಷ್ಟು ಧನ ಏನೋ ಪ್ರಾಪ್ತಿ ಆಗುತ್ತೆ. ತುಂಬ ಚೆನ್ನಾಗಿರ್ತಾರೆ ಮೂಲ ನಕ್ಷತ್ರದವರು. ದಯವಿಟ್ಟು ನೋಡಿ ಯಾರು ತಲೆ ಕೆಡಿಸ್ಕೋಬೇಡಿ. ಮೂಲ ನಕ್ಷತ್ರದಲ್ಲಿ ಯಾರು ಜನಿಸಿರ್ತೀರಾ ಕೆಲವೊಂದು ಪರಿಹಾರ ನಿಮಗೆ ಮದುವೆ ಆಗ್ತಿಲ್ಲ, ಹೌದು ಮೂಲ ನಕ್ಷತ್ರ ಹುಟ್ಟಿದಾಗ ಅದು ಪರಿಹಾರ ಅಂದ್ರೂ ಮದುವೆ ಲೇಟ್ ಆಗುತ್ತೆ, ಹೌದು ಅದು ಇದೆ ಶಾಸ್ತ್ರದಲ್ಲಿ. ಆದರೆ ಏನು ಪರಿಹಾರ ನೋಡಿ, ಪರಿಹಾರ ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದಾಗುವಂಥದ್ದು ಕೂಡ ಕಣ್ಣಾರೆ ಕೂಡ ನಾವು ನೋಡಿರ್ತೀವಿ ಅಲ್ವಾ. ಹಾಗಾಗಿ ಮೂಲ ನಕ್ಷತ್ರ ಅಂತ ಬಂದಾಗ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಮುಂದಿನ ಸಂಚಿಕೆ ಮುಂದೆ ನಾನು ಎಲ್ಲರಿಗೂ ಕೂಡ ಪರಿಹಾರ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೂಲ ನಕ್ಷತ್ರ ಅಂದರೆ ಏನು, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಶುಭನ, ಸೊ ಈ ರೀತಿಯಾದಂಥ ವಿಚಾರಗಳು, ಹಾಗೆ ಈ ಸಮಸ್ಯೆಗಳಿಗೆ ಪರಿಹಾರಗಳು ಇವೆ. ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ದೂರ ಉಳಿಬಹುದು ಈ ಪರಿಹಾರಗಳನ್ನು ಸರಿಯಾದ ಸಮಯದಲ್ಲಿ ನೀವು ಮಾಡಿಸ್ಕೊಂಡ್ರೆ ಅಂತ ಗುರೂಜಿಯವರು ಹೇಳಿದರು. ಹಾಗಿದ್ರೆ ಯಾವೆಲ್ಲ ಸಮಸ್ಯೆಗಳು, ಆ ಸಮಸ್ಯೆಗೆ ಪರಿಹಾರಗಳನ್ನು ಯಾವ ಸಂದರ್ಭದಲ್ಲಿ ಮಾಡಿಸ್ಕೊಳ್ಬೇಕು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ 6 ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ರು. ಇನ್ನು ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರೂಜಿ, ಕೊನೆಯ 6 ರಾಶಿಗಳ ಕುರಿತಾಗಿ ನೋಡಿ. ತುಲಾರಾಶಿ ಕೊನೆಯ 6 ರಾಶಿ ಅಂತ ಬಂದಾಗ ನಮಗೆ ತುಲಾರಾಶಿಯಿಂದ ಪ್ರಾರಂಭ ಆಗುತ್ತೆ. ಈ ದಿನದ ತುಲಾರಾಶಿಯವರಿಗೆ ನಾವು ನೋಡಿದಾಗ ಆದಾಯಕ್ಕೆ ಹೊಸ ದಾರಿ ಕಂಡಂತೆ ಖರ್ಚಿಗೂ ಕೂಡ ಹೊಸ ದಾರಿ ಕಾಣಲಿವೆ ನೋಡಿ. ಏನಾದರೂ ಹೊಸದಾಗಿ ಇವತ್ತು ಆದಾಯಗಳು ಬಂದರೂ ಕೂಡ ಖರ್ಚು ಕೂಡ ಅಷ್ಟೇ ಆಗುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಸಹಾಯ ಇರುವುದರಿಂದ ಅಧಿಕ ಒತ್ತಡದಿಂದ ಪಾರಾಗುವಿರಿ ನೋಡಿ. ನಿಮ್ಮ ಮಕ್ಕಳಿಂದ ನಿಮಗೆ ಇವತ್ತು ನೀವು ಮಾಡುವ ಒಂದು ಕೆಲಸ ಕಾರ್ಯದಲ್ಲಿ ಅವರಿಂದ ಸಹಾಯ ಸಿಗೋದ್ರಿಂದ ನಿಮಗೆ ಒತ್ತಡ ಕಡಿಮೆ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ ತುಲಾರಾಶಿಯವರಿಗೆ. ಅದೇ ರೀತಿ ನೋಡಿ ವೃಶ್ಚಿಕ ರಾಶಿಯವರಿಗೆ ನಾವು ನೋಡಿದಾಗ
ಬೇರೆಯವರ ವ್ಯವಹಾರದಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ಏನಾದರೂ ಬೇರೆಯವ್ರ ಜೊತೆ ನೀವು ವ್ಯವಹಾರ ಮಾಡಿದಾಗ ಈ ದಿವಸ ನಿಮಗೆ ಮೋಸ ಹೋಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮವಾಗುತ್ತೆ. ಹಿತಶತ್ರುಗಳು ಅಂದರೆ ಯಾರು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ನಮ್ಮ ಜೊತೆಯಲ್ಲಿರೋರೇ ಹಿತಶತ್ರುಗಳು. ಅಂತರಿಂದ ಸ್ವಲ್ಪ ಹುಷಾರಾಗಿರಿ. ಅದೇ ರೀತಿ ಅಂಗಡಿ ವ್ಯಾಪಾರಿಗಳಿಗೆ ಲಾಭ ಹೆಚ್ಚಳವಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅಂಗಡಿ ವ್ಯಾಪಾರಿಗಳು ಏನಿರ್ತಾರೆ ಅವರು ಈ ದಿವಸ ನಿಮಗೆ ಅಧಿಕ ಲಾಭವನ್ನು ಕೂಡ ನೋಡಬಹುದಾಗಿದೆ. ಅದೇ ರೀತಿ ಧನುರಾಶಿಯವರಿಗೆ ನಾವು ನೋಡಿದಾಗ ವಾಹನ, ಆಸ್ತಿ ಖರೀದಿಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರ್ಥಿಕ ಸಮಸ್ಯೆಗಳು ಆದಾಯದಿಂದ ಸುಧಾರಿಸಲಿವೆ. ನೋಡಿ, ಈ ದಿವಸ ನಿಮ್ಮ ಆದಾಯದಿಂದ ನಿಮ್ಗೆ ಏನಾದರೂ ಆರ್ಥಿಕ ಸಮಸ್ಯೆಗಳಿದ್ದರೆ ಈ ದಿವಸ ನಿಮಗೆ ಸುಧಾರಣೆ ಕಾಣ್ತೀರಾ. ಅದೇ ರೀತಿ ವಾಹನಗಳಾಗ್ಬೋದು, ಆಸ್ತಿ ಖರೀದಿಯ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆರೋಗ್ಯದ ಬಗ್ಗೆ ಗಮನ ಅತ್ಯಗತ್ಯವಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುವುದು ಕೂಡ ನೀವು ಅಗತ್ಯ ಆಗಿರುತ್ತೆ. ದೂರದ ಪ್ರಯಾಣದ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈ ದಿವಸ ನಿಮಗೆ ದೂರದ ಪ್ರಯಾಣ ಇದ್ದರೂ ಕೂಡ ಸಾಧ್ಯತೆ ಹೆಚ್ಚಾಗಿದ್ದರೂ ಕೂಡ ಸ್ವಲ್ಪ ಹುಷಾರಾಗಿ ನೀವು ಪ್ರಯಾಣ ಮಾಡುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ನಾವು ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಪ್ರಗತಿ ಕಂಡುಬರುವುದು. ಮಕರ ರಾಶಿಯವರಿಗೆ ಏನಾದರೂ ಹಣದ ತೊಂದರೆ ಇದ್ದರೆ ಈ ದಿವಸ ನಿಮಗೆ ಹಣ ಬರುವಂಥದ್ದಾಗ್ಬೋದು, ಇಲ್ಲ ಅದರಲ್ಲಿ ಪ್ರಗತಿ ಕಾಣುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಮನೋಕಾಮನೆಗಳು ಪೂರ್ಣಗೊಳ್ಳುವುದು. ಏನಾದರೂ ಮನೆಯಲ್ಲಿ ಅಂದರೆ ಈಪ್ಸಿತ ಕಾರ್ಯಗಳು, ನೀವೇನಾದರೂ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಈ ದಿವಸ ನಿಮಗೆ ಪೂರ್ಣ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಆದರೆ ದೃಢ ನಿರ್ಧಾರದಿಂದ ಅಂದರೆ ದೃಢ ಚಿತ್ತದಿಂದ ನೀವು ಮಾಡುವ ಕೆಲಸ ಕಾರ್ಯಗಳು ಒಳ್ಳೆಯ ಒಂದು ದೃಢವಾಗಿ ಇದ್ದರೆ ಇವತ್ತು ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕುಂಭರಾಶಿಯವರಿಗೆ ನಾವು ಈ ದಿವಸ ನೋಡಿದಾಗ ನಿಮ್ಮ ಸಹೋದರಿಯರ ಜೊತೆಯಲ್ಲಿ ವಾದ ವಿವಾದ, ನೋಡಿ ಅಕ್ಕ ತಂಗಿಯರಾಗ್ಬೋದು, ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ವಾದ ವಿವಾದ ಆಗುವಂಥದ್ದು ಕೂಡ ಕುಂಭರಾಶಿಯವರಿಗೆ ನೋಡ್ಬೋದಾಗಿದೆ. ಅದೇ ರೀತಿ ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈ ದಿವಸ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಏನೋ ವ್ಯಾಪಾರನೋ ಇಲ್ಲ ಉದ್ಯೋಗದಲ್ಲಿ ಏನಿದ್ರೂ ಕೂಡ ಇವತ್ತು ಏನೋ ಬದಲಾವಣೆ ಅಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೇ ರೀತಿ ಕಡೆಯ ರಾಶಿ ಮೀನರಾಶಿ. ನೋಡಿ, ಈ ಮೀನರಾಶಿಯವರಿಗೆ ನೋಡಿದಾಗ ವಿಶೇಷವಾಗಿ ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಬಹು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರಾಜಕೀಯದಲ್ಲಾಗ್ಬೋದು, ಸಾರ್ವಜನಿಕವಾಗ್ಬೋದು, ಆದರೆ ಆ ಕ್ಷೇತ್ರಗಳಲ್ಲಿ ನೀವೇನು ಕೆಲಸಗಳು ಮಾಡ್ತಿರ್ತೀರಾ ಅವರು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಈ ದಿವಸ ನೀವು ಇರಬೇಕಾಗುತ್ತೆ. ಅನವಶ್ಯಕವಾಗಿ ಅಪವಾದಗಳು ಎದುರಿಸಬೇಕಾಗುವುದು ಕೂಡ ನೋಡ್ಬೋದಾಗಿದೆ. ನೋಡಿ, ಅನವಶ್ಯಕವಾಗಿ ಈ ರಾಜಕೀಯದಲ್ಲಿರೋರಿಗೇ ಅಪವಾದಗಳು ಹೆಚ್ಚಾಗುವಂಥದ್ದು ಈ ದಿವಸ ನೋಡಿ ಅನವಶ್ಯಕವಾಗಿ ಈ ದಿವಸ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕೌಟುಂಬಿಕ ಜೀವನದಲ್ಲಿ ಕಲಹಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಮೀನರಾಶಿಯವರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರೂಜಿಯವರು ಬೇಕು, ಗೃಹ ಪ್ರವೇಶವಾಗಿರ್ಬೋದು, ಹೋಮ ಹವನ ಪೂಜೆಗಳಿಗೆ ಸಂಪರ್ಕಿಸಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬಹುದು. ಗುರೂಜಿಯವರು ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಸಿಗ್ತಾರೆ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಸೊ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾವು ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ವಿ ಮೂಲ ನಕ್ಷತ್ರದ ಕುರಿತಾಗಿ. ಸೊ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಅಶುಭರು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿವಾಹದಲ್ಲಿ ವಿಳಂಬವಾಗತ್ತೆ, ಮನೆಗೆ ಬಂದರೆ ಒಳ್ಳೇದಾಗಲ್ಲ, ಅಥವಾ ಮೂಲ ನಕ್ಷತ್ರದವ್ರನ್ನ ಮದುವೆ ಆದರೆ ಸಾವು ನೋವುಗಳು ಮನೆಯಲ್ಲಿ ಸಂಭವಿಸ್ತವೆ. ಈ ರೀತಿಯಾದಂಥ ವಿಚಾರಗಳನ್ನು ನಾವು ಕೇಳಿದ್ದೀವಿ ಸರ್ವೇ ಸಾಮಾನ್ಯವಾಗಿ. ಹಾಗಿದ್ರೆ ಇದು ನಿಜನಾ? ಇದಕ್ಕೆ ಪರಿಹಾರ ಇದೆಯಾ? ಯಾವ ರೀತಿಯಾದಂಥ ಪರಿಹಾರ ಕ್ರಮಗಳನ್ನು ನೀವು ಅನುಸರಿಸಬೇಕಾಗತ್ತೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿ, ಮೂಲ ನಕ್ಷತ್ರದ ಕುರಿತಾಗಿ ತಿಳಿಸ್ಕೊಡಿ. ನೋಡಿ, ಹೌದು, ಈ ಮೂಲ ನಕ್ಷತ್ರ ಅಂತ ಬಂದಾಗ ಅವ್ರಿಗೆ ತೊಂದರೆಗಳು ಇದೆ. ಅವ್ರ ತೊಂದರೆಗಳು ಉಂಟಾಗುವಂಥದ್ದು, ಅವರು ಜನ್ಮ ಪರ್ಯಂತ ಅವ್ರಿಗೂ ಏನೋ ಒಂದು ತೊಂದರೆಗಳು ಅನುಭವಿಸುವಂಥದ್ದು ಇದ್ದೇ ಇರುತ್ತೆ. ಆದರೆ ಪರಿಹಾರ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಪರಿಹಾರಗಳು ಅಂತ ಬಂದಾಗ ಈ ಮೂಲ ನಕ್ಷತ್ರದವರು ತಮ್ಮ ಹೆಸರಿನ ಮೊದಲನೇ ಅಕ್ಷರವನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಎ ಯೋ ಬಾ ಬಿ. ನೋಡಿ, ಈ ಎ ಯೋ ಬಾ ಬಿ ಇಟ್ಟರೆ ಒಳ್ಳೇದಾಗುವುದು, ಅವ್ರಿಗೆ ಒಳ್ಳೆಯದಾಗುತ್ತೆ. ಮತ್ತು ಮೂಲ ನಕ್ಷತ್ರದಲ್ಲಿ ಸ್ತ್ರೀ ಜನನವಾದರೆ ವಿವಾಹ ವಿಳಂಬ, ಅದು ಸಾಮಾನ್ಯವಾಗಿ ಸ್ತ್ರೀ ಜನನ ಆಯಿತು ಅಂದರೆ ವಿವಾಹ ವಿಳಂಬ ಆಗುವಂಥದ್ದು ಕೂಡ ನಾವು ಸಾಮಾನ್ಯವಾಗಿ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಆದರೆ ನೋಡಿ, ಈ ಬಿಳಿ ಮೂಲ ನಕ್ಷತ್ರ ಎಂದರೆ ನೋಡಿ ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೋಷವಿಲ್ಲ. ನೋಡಿ, ಯಾರಾದರೂ ಈ ಶುಕ್ಲ ಪಕ್ಷದಲ್ಲಿ ನೋಡ್ಕೋಬೇಕಾಗುತ್ತೆ, ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷದಲ್ಲಿ ಜನನ ಆಗಿದೆಯೋ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಶುಕ್ಲ ಪಕ್ಷದ ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೋಷ ಇರೋದಿಲ್ಲ. ಅಂದರೆ ನೋಡಿ, ಮೂಲ ನಕ್ಷತ್ರ ಆಗಿದ್ದು ಗಜಕೇಸರಿ ಯೋಗವಿದ್ದರೆ ದೋಷ ಇರಲ್ಲ ಅವ್ರಿಗೆ. ನೋಡಿ, ಮೂಲ ನಕ್ಷತ್ರದವ್ರಿಗೆ ಗಜಕೇಸರಿ ಯೋಗ ಅವ್ರು ಹುಟ್ಟಿದಾಗಲೇ ಜನದಿಂದನೇ ಗಜಕೇಸರಿ ಯೋಗ ಬಂದರೆ ಅವ್ರಿಗೆ ನೋಡಿ ದೋಷ ಇರೋದಿಲ್ಲ. ಅದು ನೋಡ್ಕೋಬೇಕಾಗುತ್ತೆ. ಅವ್ರಿಗೆ ಯಾವ ಯೋಗ ಇದೆ, ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ, ಆ ಯೋಗಗಳು ಕೂಡ ನೋಡಿದಾಗಲೇ ಇದು ನಮಗೆ ಪೂರ್ಣವಾಗಿ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಮತ್ತೆ ನೋಡಿ, ಧನುರಾಶಿಯನ್ನು ನೋಡಿ, ಅಲ್ಲದೆ ಮೂಲ ನಕ್ಷತ್ರ ಧನುರಾಶಿಯನ್ನು ಶುಭ ಗ್ರಹಗಳು ನೋಡಿದರೆ ದೋಷ ಇಲ್ಲ.
ಅಲ್ವಾ? ಈ ರೀತಿಯಾಗಿ ನೋಡಿ ಎಲ್ಲ ಕೂಡ ಜಾತಕದಲ್ಲಿ ನಾವು ಒಂದು ಕುಂಡಲಿ ಹಾಕಿದಾಗೆಲ್ಲ ನೋಡುವಂಥದ್ದು ಇದು ಗೋಚರ ಆಗುತ್ತೆ. ನಮ್ಮ ಗೋಚಾರದಲ್ಲಿ ಇದು ಆ ಗೋಚಾರ ಫಲದಲ್ಲಿ ಕಾಣುವಂಥದ್ದು ಇದೆಲ್ಲ. ಅದೇ ರೀತಿ ನೋಡಿ ಆಷಾಢ ಭಾದ್ರಪದ ಹಾಗೂ ಆಶ್ವೀಜ ಮಾಸದಲ್ಲಿ ವೃಷಭ, ಸಿಂಹ, ವೃಶ್ಚಿಕ ಅಥವಾ ಕುಂಭ ಲಗ್ನದಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ರಾಜ್ಯ ಪ್ರಾಪ್ತಿ ಆಗುವಂಥದ್ದು ಕೂಡ ಇರುತ್ತೆ. ನೋಡಿ ವಿಶೇಷ ನೋಡಿ ಮೂಲ ನಕ್ಷತ್ರ ಅಂತ ಬರ್ತಾರೆ ನೋಡಿ, ಅವ್ರಿಗೆಲ್ಲ ಎಷ್ಟೆಲ್ಲ ಅನುಕೂಲ ಇರುವಂಥದ್ದು ಇವೆಲ್ಲ ತಿಳ್ಕೊಬೇಕಾಗುತ್ತೆ ಮೂಲ ನಕ್ಷತ್ರದವರು. ನೋಡಿ ಇನ್ನು ಇದು ನೀವು ಸರಸ್ವತಿ ದೇವಿ ನಕ್ಷತ್ರ ನೋಡಿ, ಇದು ನಾವೆಲ್ಲರೂ ಕೂಡ ಸರಸ್ವತಿ ದೇವಿ ಆರಾಧನೆ ಮಾಡ್ತೀವಿ. ಸರಸ್ವತಿ ದೇವಿ ಯಾರಿಗೆ ಬೇಡ, ಎಲ್ರಿಗೂ ಕೂಡ ಸರಸ್ವತಿ ಬೇಕು. ಹುಟ್ಟೋ ಮಕ್ಕಳಿಗೆ ಎಲ್ರಿಗೂ ಕೂಡ ಸರಸ್ವತಿನ ಮಂತ್ರಗಳು ಹೇಳ್ಕೊಡ್ತಾ ಇರ್ತೀವಿ ನಾವು. ನೋಡಿ ಮೂಲ ನಕ್ಷತ್ರ ಅಂತದ್ದು ಸರಸ್ವತಿ ನಕ್ಷತ್ರ ಅದು ನೋಡಿ. ಮತ್ತೆ ವೈಶಾಖ, ಜ್ಯೇಷ್ಠ, ಮಾರ್ಗಶಿರ, ಫಾಲ್ಗುಣ ಮಾಸಗಳಲ್ಲಿ ಮಿಥುನ, ಕನ್ಯಾ, ತುಲ ಅಥವಾ ಮೀನ ಲಗ್ನದಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ವಿಶೇಷವಾದ ಅನುಕೂಲಗಳಾಗುತ್ತೆ. ನೋಡಿ ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ ಯಾವ ಮಾಸದಲ್ಲಿ ಹುಟ್ಟಿದ್ದಾರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವನು ಯಾವ ಒಂದು ರಾಶಿಯಲ್ಲಿ ಲಗ್ನದಲ್ಲಿ ಹುಟ್ಟಿದ್ದಾರೆ ತಿಳ್ಕೋಬೇಕು. ಅದೇ ರೀತಿ ನೋಡಿ ಸದಾಕಾಲ ಧನಪ್ರಾಪ್ತಿ ಆಗುತ್ತೆ, ಸಂಪೂರ್ಣ ವಿದ್ಯಾವಂತರಾಗುತ್ತಾರೆ, ಮತ್ತು ಯಾವುದೇ ದೋಷ ಕೂಡ ಇವ್ರಿಗೆ ಇರೋದಿಲ್ಲ. ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆ ಕಾಡುತ್ತೆ ಅವೆಲ್ಲ ಕೂಡ ನೋಡ್ಕೋಬೇಕಾಗುತ್ತೆ. ಮಕ್ಕಳಿಗೆ ನೋಡಿ ಸಮಸ್ಯೆ ಇದೆ, ಆದರೆ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುವಂಥದ್ದು ಅಥವಾ ತೊಂದರೆಗಳು ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣುವಂಥದ್ದು ಇದೆಲ್ಲ ಕೂಡ ಮೂಲ ನಕ್ಷತ್ರಕ್ಕೆ ಇರುತ್ತೆ. ಅವ್ರಿಗೆ ಜೀವನ ಪೂರ್ತಿ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಿರುತ್ತೆ ಅವ್ರಿಗೆ, ಆ ಮೂಲ ನಕ್ಷತ್ರದವ್ರಿಗೆ. ಆಯ್ತಾ? ಮತ್ತೆ ನೋಡಿ ಮೊದಲನೇದಾಗಿ ಹೇಳ್ತೀನಿ, ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ್ದರೆ ತಂದೆಗೆ ದೋಷ ಆಗುತ್ತೆ. ನೋಡಿ ಜಾತಕದಲ್ಲಿ ಇದೆ, ನೋಡ್ಕೋಬೇಕಷ್ಟೇ. ನೋಡಿ ತಂದೆಗೆ ದೋಷ ಯಾವಾಗ ಬರುತ್ತೆ? ಆ ಮಗು ಮೂಲ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಜನಿಸಿದಾಗ ತಂದೆಗೆ ದೋಷ. ಮತ್ತೆ ನೋಡಿ ಎರಡನೇ ಪಾದವಾದರೆ ದೋಷ ಇಲ್ಲ, ತನಗೆ ಸ್ಥಿರವಾಗಿ ಅನುಕೂಲ. ಅವ್ರಿಗೆ ಸ್ಥಿರವಾಗಿ ಅವ್ರಿಗೆ ಅನುಕೂಲ ಇರ್ತಾರೆ ಅವರು. ಮತ್ತೆ ನೋಡಿ ಮೂರನೇ ಅಥವಾ ಮೂರನೇ ಪಾದದಲ್ಲಿ ಜನಿಸಿದಾಗ ದೋಷ ಇರಲ್ಲ, ಇತರರಿಗೆ ಅನುಕೂಲ ಆಗ್ತಾರೆ ಅವರು. ನೋಡಿ ಅವ್ರಿಗೆ ಅನುಕೂಲ ಇರಲ್ಲ, ದೋಷ ಇದೆ, ನೋಡಿ ಇತರರಿಗೆ ಅನುಕೂಲ ಆಗಿರುತ್ತೆ. ಮತ್ತೆ 4ನೇ ಪಾದದಲ್ಲಿ ಜನಿಸಿದವರು ಬಹಳ ಕಷ್ಟ ಅನುಭವಿಸ್ತಾರೆ. ಅವ್ರಿಗೆ ಅನುಭವಿಸಿದ್ರು ಕೂಡ ನೋಡಿ 4ನೇ ಪಾದದಲ್ಲಿ ವಿಶೇಷವಾಗಿ ಜನಿಸಿದ ಹೆಣ್ಣು ಮಗು ತುಂಬಾ ಶ್ರೀಮಂತ ಆಗುವಂಥದ್ದು ಇದೆ. ಅವ್ರಿಗೆ ಕಷ್ಟ ಇದ್ರು ಕೂಡ ಶ್ರೀಮಂತರಾಗ್ತಾರೆ. ಆ ಗಂಡು ಜನನ ಆಯ್ತು ಅಂದ್ರೆ ಅವ್ನು ರಾಜನಾಗುವ ಲಕ್ಷಣಗಳಿದೆ, ರಾಜನಾಗ್ತಾನೆ ಅಂದ್ರೆ ಅವನು ಒಳ್ಳೆ ಉತ್ತಮವಾಗಿ ಬೆಳಿತಾನೆ ಆ ಮನುಷ್ಯ. ಆ ರೀತಿಯೆಲ್ಲ ಮೂಲ ನಕ್ಷತ್ರದವ್ರಿಗೆ ನೋಡಿ ತಪ್ಪು ಕಲ್ಪನೆ ಇರಬಾರ್ದು. ಅದೇ ರೀತಿ ನೋಡಿ ಮೂಲ ನಕ್ಷತ್ರದ ಪ್ರಥಮ 8 ಗಳಿಗೆಯಲ್ಲಿ ಜನಿಸಿದವರಿಗೆ ಮಹಾ ಅರಿಷ್ಟ ದೋಷ ಇರುತ್ತೆ ಅವ್ರಿಗೆ. ನಾನು ಅವಾಗಲೇ ಹೇಳಿದೆ, ಪ್ರಥಮ 8 ಗಳಿಗೆಗಳು ನೋಡಿ ಲೆಕ್ಕ ಹಾಕೋಬೇಕು. ಅವ್ರು ಯಾವ ಮೂಲ ನಕ್ಷತ್ರ ಯಾವ ಒಂದು ಸಮಯದಲ್ಲಿ ಪ್ರಾರಂಭವಾಗಿದೆ, ಎಷ್ಟು ಗಳಿಗೆ ಆಗಿದೆ, ಅವರು ಹುಟ್ಟಿದ ಜನನ ಅವೆಲ್ಲ ನೋಡ್ಕೋಬೇಕಾಗುತ್ತೆ. ನೋಡಿ ಅದೇ ರೀತಿ ಅದಕ್ಕೆ ಸಂಬಂಧಿಸಿದ ಏನು ಪರಿಹಾರಗಳೇನು, ಆ ಮಹಾ ಅರಿಷ್ಟಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ನೋಡಿ, ಗಣ ಹೋಮ ಆಗ್ಬೋದು, ಮೃತ್ಯುಂಜಯ ಶಾಂತಿ ಆಗ್ಬೋದು, ಇವೆಲ್ಲ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಈ ರೀತಿ ಇದೆಲ್ಲ ಸಾಮಾನ್ಯವಾಗಿರುವಂಥದ್ದು. ಅದೇ ರೀತಿ ಧನುರಾಶಿಯಲ್ಲಿ ರಾಹು ಇದ್ದು ಇದಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರು ಜೊತೆ ಇದ್ದರೆ ಅದನ್ನೇ ಕೋದಂಡ ರಾಹು ಯೋಗ ಅಂತ ನಾವು ಕರಿತೀವಿ. ಆ ಯೋಗದಲ್ಲಿ ನೋಡಿ ಜನಿಸಿದ ಕನ್ಯೆ 4ನೇ ಪಾದ ಆಗಿದ್ದು ಅವಳು ತೀರಾ ಬಡವನನ್ನು ಮದುವೆ ಆದರೂ ಕೂಡ ತುಂಬ ಕೋಟ್ಯಾಧಿಪತಿ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ನೋಡಿ ಸತ್ಯ ನೋಡಿ, ಇದು ತುಂಬ ಇದು ನೋಡು, ಯಾಕೆಂದರೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ನೋಡಿ. ಅದೇ ರೀತಿ ಯಾರು ರಾಹು ದಶೆಯಲ್ಲಿ ಹುಟ್ಟುತ್ತಾರೆ, ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಗೆ ಎಡಭಾಗದಲ್ಲಿ ಮಚ್ಚೆ ಅಥವಾ ಎಡಕಾಲು ಊನವಾಗುವುದು, ಅವಳು ಸೌಭಾಗ್ಯವಂತಳಾಗುತ್ತಾಳೆ ನೋಡಿ. ಇವೆಲ್ಲ ಲಕ್ಷಣಗಳದು. ಅಂಥವರೆಲ್ಲ ಸೌಭಾಗ್ಯವಂತರಾಗ್ತಾರೆ ಅವರು. ಅದೇ ರೀತಿ ಪ್ರಥಮ ರಜಸ್ವಲೆ ಆಗುವಂಥದ್ದು, ಪ್ರಥಮ ರಜಸ್ವಲೆ ಈ ಮೂಲ ನಕ್ಷತ್ರ ಆಗಿದ್ದು ಶುಕ್ರವಾರವಾದರೆ ತಂದೆ ತಾಯಿ ಇಬ್ಬರಿಗೂ ಕೂಡ ವಿವಾಹದ ನಂತರ ಗಂಡ ಮತ್ತು ಬಳಿಕ ಗಂಡನ ಮನೆಯವರಿಗೂ ಕೂಡ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ನೋಡಿ ಇದೆಲ್ಲ ನೋಡ್ಕೋಬೇಕಾಗತ್ತೆ. ನೋಡಿ ಸಾಕ್ಷಾತ್ ಲಕ್ಷ್ಮೀಶ್ವರ ಸಮಾನನಾಗ್ತಾಳೆ ಆ ಒಂದು ಹೆಣ್ಣು. ಈ ರೀತಿಯಾಗಿ ಮೂಲ ನಕ್ಷತ್ರದವ್ರಿಗೆ ಈ ಥರ ನೋಡಿ ಆಯ್ತು. ನೋಡಿ ಮೂಲ ನಕ್ಷತ್ರ ಅಂತ ಗೊತ್ತಾದ ತಕ್ಷಣ ನಾವು ನೋಡಿ ಅದಕ್ಕೋಸ್ಕರ 11 ತಿಂಗಳಲ್ಲಿ ನೀವು ಸ್ವಲ್ಪ ಮಗುಗೆ ಬೇಗ ಜಾತಕ ತೋರಿಸಿದಾಗ ಮೂಲ ನಕ್ಷತ್ರದಲ್ಲಿ ಮಗು ಜನಿಸಿದೆ ಅಂತ ಗೊತ್ತಾದಾಗ ಏನು ಮಾಡೋದು, ಗೋಮುಖ ಪ್ರಸವ ಶಾಂತಿ ಅವಾಗಿಂದ ಕೂಡ ನಾವು ಹೇಳ್ತಾ ಇದ್ದೇವೆ. ನೋಡಿ ಯಾರಿಗಾದರೂ ಈ ಥರ ಮೂಲ ನಕ್ಷತ್ರದ್ದು ಮದುವೆ ವಿಳಂಬ ಆಗ್ತಾ ಇದೆ ಅಥವಾ ಮದುವೆಯಲ್ಲಿ ತೊಂದರೆ ಆಗ್ತಾ ಇದೆ, ಇಲ್ಲ ಮಗು ಹುಟ್ಟಿದೆ, ಈಗ ಹುಟ್ಟಿರೋ ಮಗು ಮೂಲ ನಕ್ಷತ್ರ ಅಂತಾಗ ನೋಡಿ ನಮ್ಮ ಕಚೇರಿಗೆ ಬಂದಾಗ ನಾವು ನಿಮಗೆ ಸೂಕ್ತ ಪರಿಹಾರ ಮಾಡ್ತೇವೆ. ಗೋಮುಖ ಪ್ರಶಸ್ತಿ ಯಾವ ರೀತಿ ಮಾಡಬೇಕು, ಅದರ ಪೂಜಾ ವಿಧಾನಗಳು ಎಂತು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅದಕ್ಕೆ ಹಂತವಾಗಿ ಅದೆಲ್ಲ ನಿಮಗೆ ಮುಂದೆ ಅನುಕೂಲ ಆಗೋ ರೀತಿ ನಾವು ಮಾಡುವಂಥದ್ದು ಕೂಡ ನೋಡ್ಬೋದಾಗಿದೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.